ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ನಿನ್ನೆ ಕತೆನ ಮುಂದುವರೆದ ಭಾಗ ಆಗ್ತಾ ಇದೆ ನೋಡ್ರಿ. ನಿನ್ನೆ ಶಾಂತಕರ ಮನೆಗೆ ಬಂದಿದ್ರಿ, ಅಲ್ಲಿಗೆ ನಾನು ಕತೆನ ಮುಗಿಸಿದ್ದೆ. ಅದನ್ನು ಮುಂದುವರೆದ ಭಾಗ ಇವತ್ತಾಗತ್ತೀನಿ ರೀ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಹೈಪ್ ಮಾಡಿರಿ. ಬನ್ನಿ ಕತೆನ ಮುಂದುವರಿಸ್ತೀನಿ. ಪಾಪ ಶಾಂತಕ್ಕ ಭಾಳ ದಿನಕ್ಕೆ ಬಂದಾಳ. ಬೈತೇನೆ ಅಂತಂದು ಊಟ ಮಾಡಿ ಹೋಗೋ ಅನ್ನತ್ಲೆ ಸುಮ್ಮನೆ ಆದ್ಲು. ಇಲ್ಲಕ್ರೆ ಮನೆಗೆ ಹೋಗಿ ಊಟ ಮಾಡ್ತೀನಿ ತಗೋ, ಬೇಡ ಅಂತಿದ್ಲು. ಬೈತೇನೆ ಅಂತಂದು ಸುಮ್ಮನೆ ಕುತ್ಕೊಂಡಾಳ. ಏನ ಒಂದಿಷ್ಟು ಅಡುಗೆ ಎಲ್ಲ ಆಗೈತಲ್ಲ, ಎಲ್ಲ ಚಪಾತಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಒಂದಿಷ್ಟು ಮಾತಾಡ್ಕೊತ ಕುಂತು ಹಿಂದಾಗ ಊಟ ಮಾಡಬೇಕು. ಮಜ್ಜಿಗೆನೇ ಇದಾವೆ, ಒಂದು ಸ್ವಲ್ಪ ಮಜ್ಜಿಗೆ ಕುಡಿತಾಳೆ. ಏನೋ ಕೇಳ್ಬೇಕು ನೋಡು. ಕುಂತು ಬ್ಯಾಸರ ಬಂದತ್ತಿಗೆ ಒಳಗೆ ಏನು ಮಾಡಕತ್ತಾಳೆ ಏನೋ ಪಾರ್ವತಿ ನೋಡೋಣ. ಇವೆಲ್ಲ ತೊಳೆದಿರಾವಿದಾವೆ ಬಿಡು, ಇಂದ ಬೇಕಂದ್ರೆ ದಬ್ಬ ಹಾಕಕ್ಕೆ ಬರ್ತೈತಿ. ರೊಟ್ಟಿದು ಇಲ್ಲೇ ಇಟ್ಟೇನು ಕೊಟ್ಟಿನ, ಬಿಸಿಯಾಗಿದಾವೆ ಮೆತ್ತಗೆ ತಿನ್ನಕ್ಕೆ ಬರ್ತೈತಿ. ಒಂದಿಷ್ಟು ರೊಟ್ಟಿ ಇಂದ ಹೊಲಿಯಿಂದ ಇಡ್ಬೇಕು ಅನ್ಕೊಂಡು ಆಗಲೇ ಇಲ್ಲ ನೋಡು. ಎಟ್ಟಾಗಿ ಕುರುಕುರು ಅಂತಿದ್ವು ರೊಟ್ಟಿ ತಿನ್ನಕ್ಕೆ, ರುಚಿ ಅನ್ನಿಸ್ತೈತೆ. ಕುತ್ಕೊಂಡು ಬ್ಯಾಸರ ಬಂತವ ನನಗಂತ್ರ. ಅದಕ್ಕೆ ಒಳಗೆ ಬನ್ನಿ. ಏನು ಮಾಡಾಕಂತಿ? ಹೌದೇನಕ್ಕ, ಆಯ್ತು ನೋಡಿ, ಚಲೋ ಏನಾಯ್ತು. ಕರೆನಿ ಆಗ್ಲೇನೋ ಒಲ್ಲೆ ಅಂದು ಮತ್ತು ಬಿಡು ಕುಂದ್ರು ಬರ್ಲಕ್ಕ. ಅಡುಗೆ ಮನೆ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಹೋಗಿ ಕುತ್ಕೊಂಡ್ರೆ ಆಯ್ತು ಮಾತಾಡ್ಕೊಂತ. ಊಟಕ್ಕೆ ಹಚ್ಚಲಿ ಅಕ್ಕ, ಇಲ್ಲೇ ಊಟ ಮಾಡೋಣ ಅಂತಿಬ್ರು. ಹಚ್ಚವ, ಮತ್ತು ಬೇಡ ಅಂದ್ರೆ ನೀನು ಬೇಜಾರು ಹಾಕಿದಿ ಅಂತಂದು ಜ್ಯೋತಿಗೆ ಹೇಳೇ ಬಂದು ನಾನು. ನೀವು ಊಟ ಮಾಡಿರವ, ಊಟಕ್ಕೆ ಏನು ಕಾಯಕ್ಕೆ ಹೋಗ್ಬೇಡ, ಅವ್ರ ಮನೆಯಾಗ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತಂದು. ಆಯ್ತು ಕುತ್ಕೊಳಕ್ಕ, ಊಟ ಮಾಡೋಣ ಇಬ್ರು. ಊಟ ಮಾಡಿ ಎಲ್ಲ ಅಡ್ಕೆ ಹಾಕೊಂತ ಹೊರಗೆ ಕುಂದ್ರಾಣ ಅಂತ ಬೇಕಂದ್ರೆ. ಆಯ್ತು ಹಚ್ಚ. ಏನು ಮಾಡಿದ್ದೆ ಪಲ್ಲೆ? ಏನಿಲ್ಲಕ್ಕ, ಅಡುಗೆ ಎಲ್ಲ ಆಗಿತ್ತು. ರೊಟ್ಟಿ ಮಾಡಿ ಮುಳುಗಾಯಿ ಬರ್ತಾನೆ ಇತ್ತು. ಅಡುಗೆ ಎಲ್ಲ ಆಗಿತ್ತು. ಇವ್ರಿಗೂ ಮತ್ತು ಬಿಸಿ ಒಂದು 4 ರೊಟ್ಟಿ ಬೇಕು ಅಂದ್ರೆ ಇನ್ನೊಂದಿಷ್ಟು ರೊಟ್ಟಿ ಮಾಡಿ ತೆಗೆದ್ನಿ ನಾನು. ನೀನು ಬಂದಾಗೆಲ್ಲ ರೊಟ್ಟಿ ಆಗಿತ್ತು ನೋಡಿ ನಾನು ಮಾಡೋದು. ಇನ್ನೇನು ಅಡುಗೆ ಮನೆ ಎಲ್ಲ ನೋಡು, ರೊಟ್ಟಿ ಹೆಚ್ಚಿದ ನೀರಿಂದ ಎಲ್ಲ ಅಲ್ಲೇದಲ್ಲೇ ಇಟ್ಟಿದ್ನಿ. ತೆಗ್ಯಾನ ಅಂತಂದು ಒಳಗೆ ಬಂದು ನೀನು ಬಂದು. ಹೌದೇನು? ಅಕ್ಕಿನೂ ನಮ್ಮ ಜ್ಯೋತಿನೂ ಏನೋ ಮಾಡಾಕತ್ತಿದ್ಲ ಅಡುಗೆನ. ಅಕ್ಕಿನೂ ಟೊಮೊಟೊದ್ದು ಏನೋ ಇದು ಮಾಡ್ತೀನಿ, ಸಾರು ಮಾಡಿ ಒಂದಿಷ್ಟು ಅನ್ನ ಮಾಡ್ತೀನಿ ಅಂತ ಅನ್ನಕತ್ತಿದ್ಲು. ಅಕ್ಕಿದು ಇವರು ಹೊಲಕ್ಕೆ ಹೋಗಿದ್ರು, ಎಮ್ಮೆ ಅದನ್ನ ಮೇಯಿಸ್ಕೊಂಡು ಬರ್ತೀನಿ ಅಂತಂದು. ಅವನು ಗುಂಡಾನು ಅಲ್ಲಿ ಇವ್ರ ಮನೆ ಅಂತಲ್ಲಿದ್ದ, ರಂಗನ ಮನೆ ಅಂತಲ್ಲೇ ಅವನಿಗೂ ಹೇಳಿ ಬೈದು ಕಳಿಸಿದ್ನಿ, ಮನೆಗೆ ಹೋಗಿ ನೋಡಿ ನಿಮ್ಮಮ್ಮ ಮನ್ಯಾಗ ಕಾಯಕತ್ತಾಳ ನೋಡು ಅಂತಂದು. ಹೋದ್ನ ಇತ್ಲಾಕ ಬನ್ನಿ, ಮತ್ತೆ ಇಲ್ಲಿ ಬರ್ತಾನೆ ಅಂದ. ಮತ್ತು ಗುಂಡ ಇರಲ್ಲ ಅಂತಾನು ಅನ್ಕೊಂಡು ಎಲ್ಲೋಗಿದ್ದಾನೆ ಗುಂಡ? ಇಲ್ಲಲ್ಲ, ಕಾಣಲೇ ಇಲ್ಲ ಹೊರಗೆ. ಗುಂಡ ಇಲ್ಲಕ್ಕ, ಮೊನ್ನೆ ಅವ ಬಂದಿದ್ಲ. 2 ದಿವಸ ಸುಟ್ಟಿ ಐತಲ್ಲವ, ಮತ್ತು ಕಳಿಸು ಏನು ಅಲ್ಲಿ ಆಟ ಆಡ್ತಾನೆ. ಅವನಿಗೂ ಇಲ್ಲಿ ಬ್ಯಾಸರ ಬಂದೋಕತಿ ಒಬ್ನಿಗೆ ಆಟ ಆಡೋಕೆ. ಏನು ಮಾಡ್ತಿ ಕಳಿಸು ಅಂತ ಅಂದ್ಲು. ಮತ್ತು ಈ ಬಿಡುವತ್ತಾಗ ಹೋದ್ರು ಹೋಗುವಲ್ಲಕ್ಕ. ಇಲ್ಲಿ ಆದ್ರೂ ಎಲ್ಲಿ ಕಳ್ಸಂಗಿಲ್ಲ ಏನಿಲ್ಲ. ನಾನು ಅಲ್ಲಿ ಊರಿನಾಗ ಮನೆ ಅಂತಲ್ಲಿ ನಿಮ್ಮ ಮನೆ ಅಂತಲ್ಲಿ ಇದ್ವಲ್ಲ, ಅಲ್ಲಿ ಚಲೋ ಇತ್ತು. ಅವ್ನು ಎಲ್ಲರ ಜೊತೆಗೂ, ಮಂಜುನ ಜೊತೆಗೂ ರಂಗನ ಜೊತೆಗೆ ಆಟ ಆಡ್ತಿದ್ನ. ಇಲ್ಲಿ ಅವನಿಗೆ ಬ್ಯಾಸರ ಬಂದೋಕತಿ. ನಾನು ನೋಡಿದ್ರೆ ಆ ಕಡೆ ಕಳ್ಸಂಗಿಲ್ಲ, ಒಬ್ಬೊಬ್ಬನ ಹೋಗ್ಬೇಡ ಅಂತಂದು ಬೈತೀನಲ್ಲ, ಅದಕ್ಕೆ ಹಾಳಾಕತ್ತಿದ್ದ ಅವ್ರ ಅಜ್ಜಿ ನೋಡಿ. ಹೊಕ್ಕಾನಿ ಅಂದು ಅವನ ಬೈದ್ಲು. ಇಲ್ಲ ಕಳಿಸವ, ನಾನು ಅಲ್ಲಿ ನೋಡ್ಕೊತಿರ್ತೀನಿ, 2 ದಿವ್ಸ ಸುಟ್ಟಿ ಐತೆ, ಮತ್ತು ಸೋಮವಾರ ಬೇಕಂದ್ರೆ ಕಳಿಸ್ತೇನೆ ಅಂದ್ಲ. ಹಾಗಾಗಿ ಕಳಿಸಿದ್ನಕ್ಕ. ತಗೋ ಅಕ್ಕ. ಜುಣ್ಕದ ಪಲ್ಯನ ಮಾಡಿದ್ದೆ, ಮತ್ತು ಮುಳುಗಾಯಿ ಬರ್ತಾನು ಮಾಡಿದ್ನಿ ಅಂತ ಅಂದಲ್ಲ. ಮಾಡಿದ್ನಕ್ಕ. ಅವರ ತಿಂದ್ರು ಹೊಡಿದ್ವು ಮುಳುಗಾಯಿ. ಮತ್ತು ಹೊಲಕ್ಕೆ ಬೇಕು ಅಂದರು. ಹಾಗಾಗಿ ಮತ್ತು ಒಂದು ಸ್ವಲ್ಪ ಇದನ್ನು ಕಡಲೆ ಹಿಟ್ಟು ಹಾಕಿ ಇದನ್ನು ಮಾಡಿದ್ನಿ. ಹಿಟ್ಟಿನ ಪಲ್ಯ ಮಾಡಿ ರೊಟ್ಟಿ ಇದ್ವಲ್ಲ, ಸೌತೆಕಾಯಿನ ಇದ್ವು ಹೆಚ್ಚಿಟ್ಟಿದ್ನಕ್ಕ. ಈ ಬ್ಯಾಸ್ಗಿನೇನು ಚಲೋ ಅಲ್ಲ, ಒಂದು ಸ್ವಲ್ಪ ಹಸಿ ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕು, ನೀರಿನ ಪದಾರ್ಥ ಇರೋದು ಅಂತಂದು ತೊಗೊಂಬಂದಿದ್ರು ಮೊನ್ನೆ ಪ್ಯಾಟ್ಯಾಗ. ಅದಕ್ಕೆ 1-2 ಹೆಚ್ಚಿಟ್ಟಿದ್ನಿ. ಅದಕ್ಕೆ ನಿನಗೆ 2 ಇಟ್ನಿ ನೋಡು. ಹೌದೇನು? ನೀನು ಹಚ್ಕೊ, ಇಬ್ಬರು ಊಟ ಮಾಡೋಣ. ನಾಕ ಹಚ್ಕೊತೀನಿ ತಗೋ ನೀನು. ಎಂಥ ಚಲೋ ಆಗೈತೆ ನೋಡು ಪಲ್ಯ, ಭಾಳ ರುಚಿ ಆಗೈತೆ. ಹಿಟ್ಟಿನ ಪಲ್ಯ ನಮ್ಮ ಮನೆಗೆ ಇಷ್ಟಪಡೋದಿಲ್ಲ ಅವಾಗ ಗಂಡ್ಮಕ್ಳು, ಹಂಗಾಗಿ ಭಾಳ ಮಾಡೋಂಗಿಲ್ಲ ನಾವು. ಜ್ಯೋತಿಂಗೆ ಇಷ್ಟ, ನಾನು ಇಷ್ಟ ಅಂತ ತಿಂತೀವಿ. ಅವ್ರಿಗೆ ಏನಾದರೂ ಬೇರೆ ಮಾಡಿಟ್ಟು ಮತ್ತೆ ಮಾಡ್ಕೋಬೇಕು ನಾವು. ಅದಕ್ಕೆ ಬೇಸರ ಅವ್ರಿಗೊಂದು ನಾವೊಂದು ಏನು ಮಾಡ್ಕೊಳ್ಳೋದು ಅಂತ ಬಿಡ್ರಿ ಅತಿ ಅಂತಂದು ಸುಮ್ಮನೆ ಆಗ್ಬಿಡ್ತಾಳೆ. ಆಕಿನ ಹಿಟ್ಟಿನ ಪಲ್ಯ ಭಾಳ ಮಾಡೋಂಗೇ ಇಲ್ಲ. ಹೌದೇನಕ್ಕ? ಎಂಥ ರುಚಿ ಆಕತ್ತವ ಗಂಡ್ಮಕ್ಳು. ಒಂದ್ಸರಿ ಹಾಕೊಡು, ತಿಂದು ನೋಡಿದ್ರೆ ಗೊತ್ತಾಕತಿ ಹೆಂಗಾಗೈತೆ ಏನೋ ರುಚಿ ಅಂತಂದು. ಮಾಡೇ ಮಾಡಿದ್ವಿ 1-2 ಸಾರಿ ಹಿಂಗೆ ನೋಡ್ರಿ, ತಿಂದು ಇಷ್ಟ ಆದರೆ ತಿನ್ನುವಂತ್ರಿ, ಇಲ್ಲಕ್ರೆ ಬೇಡ ಅಂದರೆ ಇಲ್ಲ ಹಿಟ್ಟಿನ ಪಲ್ಯ ಎಲ್ಲ ತಿನ್ನಂಗಿಲ್ಲ, ಅದು ಏನು ಚೆನ್ನಾಗಾಗಿರ್ತೈತೆ ಅಂತಂದು ಬೈತಾರೆ ಇಟ್ಟಿಟ್ಟು ಅಂತಂದು. ಹಂಗಾಗಿ ಮಾಡೋದು ಬಿಟ್ಬಿಟ್ವಿ ನೋಡು. ಹೌದೇನು? ನೀನು ಏನು ಮೂವಿ ಮಾಡ್ಬೇಕು ಅಂತ ಅನ್ಕೊಂಡು ಅಕ್ಕ ಈಗ? ಏನಪ್ಪ, ನನಗೂ ಏನು ಅನ್ನೋದೇ ತಿಳಿಲಿಲ್ಲಂಗೆ ಆಗೈತೆ ನೋಡಿ. ನೀನು ಮಾಡ್ಬೇಕು ಅಂತ ಅನ್ಕೊಂಡು ಅದನ್ನ ಕೇಳಾಕ
ಹೇಳಕತ್ತಿದ್ನಿ ನಾನು ಇವರಿಗೆ. ಮತ್ತೇನಾದರೂ ಈ ಬೆಳ್ಳಿ ಅಂತ ತೊಗೊಂಬರಕ್ಕೆ ಆಗಂಗಿಲ್ಲಲ್ಲಕ್ಕ, ಎಷ್ಟೊಂದು ರೇಟ್ ಐತೆ ಬೆಳ್ಳಿ ಅದು. ಇವ್ರು ಏನಂದ್ರು ಸ್ಟೀಲಿನ ಏನಾದರೂ ಬಾಕ್ಸ್ ಆದರೂ ಏನಾದರೂ ತೊಗೊಂಬ ಡಬ್ಬಿ ಅಂತದು. ಅವರು ಸಂಡ್ಗಿ ಅವು ಯಾಕೆ ಇಡಾವಂತವಕ್ಕ, ದೊಡ್ಡ ಡಬ್ಬಿ ಬರ್ತಾವೆ ನೋಡು 10 kg ಹಂಗೆ ಇಡ್ಸಾವು ಅಂಥವು ತೊಗೊಂಬ, ದೊಡ್ಡವು ಸಣ್ಣವೇನು ಬೇಡ ಅಂತ ಅಂದರು. ಮತ್ತು ನೀನು ಏನು ತೊಗೊಂಬರ್ಬೇಕಂತ ಅಂದ್ಕೊಂಡು? ನಾನೇನಾದರೂ ಸ್ಟೀಲಿನ ಟ್ಯಾಂಕಿ ಇಲ್ಲ ಅಂದ್ರೆ ಇದು ಬರ್ತೈತೆ ನೋಡು ಗುಂಡಾಲಿ ಅಂಥದ್ದು ಸ್ಟೀಲಿನ ದೊಡ್ಡದು, ಅದನ್ನೇನಾದರೂ ತೊಗೊಂಬರ್ಬೇಕಂತ ಅಂದ್ಕೊಂಡೀನಿ. ಅವು ಆದ್ರೆ ನೀರು ಪಾರು ಹಾಕಕ್ಕೆ ಚಲೋ ಆಗ್ತಾವೆ, ಅದಕ್ಕೆ ಅಂಥವೇನಾದರೂ ತೊಗೊಂಬರ್ಬೇಕಂತ ಅಂದ್ಕೊಂಡಿದ್ದೆ. ನೋಡೋಣ ತೊಗೊಳಕ್ಕೆ ನಾಳೆ ನಾನು ನೀನು ಪ್ರಮೀಳಾನು ಕೇಳ್ತೇನೆ ಒಂದು ಮಾತು. ಹೋಗೋಣ ಅಂದ್ರೆ 3 ಕೂಡ ಹೋದ್ರಾಯ್ತು. ಬೆಳಗಿಂದ 9 ಬಸ್ ಬರ್ತೈತೆ ನೋಡು, ಅದಕ್ಕೆ ಹೋದ್ವಿ ಅಂದ್ರೆ ಮತ್ತು 2 ಬಸ್ಸಿಗೆ ವಾಪಸ್ ಬರೋಕೆ ಬರ್ತೈತಿ. ಇಲ್ಲಿ ಮತ್ತು ಹುಡುಗರು ಶಾಲೆಯಿಂದ ಬರೋ ಹೊತ್ತಾಕೈತೆ, ಅಷ್ಟ್ರಾಗ ಮನೆಯಾಗಿರ್ಬೇಕು. ಗಂಡ್ಮಕ್ಳು ಮನೆಗೆ ಬರೋ ಹೊತ್ನಾಗ ಅವ್ರು ಹೊಲಕ್ಕೆ ಹೋದ್ರಂದ್ರೆ ಚಿಂತಿರಲ್ಲ, ಅವ್ರು ಬರೋ ಅಷ್ಟೊತ್ತಿಗೆ ಬಂದುಬಿಡ್ತೇವೆ. ಮತ್ತು ಹಾಗೆ ಮಾಡಿದ್ರೆ ಹತ್ತಗೋ. ಪ್ರಮೀಳಾನು ಕೇಳು, ಆಕೆ ಬರಲಿ ಬಿಡಲಿ, ಬರ್ತಾಳೆ ಅಂದರೆ ಸರಿ. ಆಕೆ ಬೇಗ ದೌಡ್ ರೆಡಿ ಆಗಂಗಿಲ್ಲ ಏನಿಲ್ಲ, ಹೇಳಿಬಿಡು. 9 ಬಸ್ಸಿಗೆ ಹೋಗೋದಂದ್ರೆ 8:45 ಅಷ್ಟೊತ್ತಿಗೆ ನಾವು ಹೋಗಿ ಬಸ್ ನಿಂದ್ರಿಸೋ ಜಾಗದಾಗ ಹಿಂದೆ ಇರ್ಬೇಕು. ಇಲ್ಲಕ್ರೆ ಮತ್ತೆ ಬಿಟ್ಟು ಹೋದ್ರು ಅಂದ್ರೆ ಮತ್ತೆ ಕಾಯ್ಕೊಂಡು ಕುಂದ್ರಬೇಕಾಕತಿ. 10 ಬಸ್ ಐತೆ, ಅದು ನನ್ನ ತಾಸು ಗಂಟೆ ಎಲ್ಲೆಲ್ಲಿ ಕುಂದ್ರದಾಕತಿ. ದೌಡ್ ಹೋದ್ವಿ ಅಂದ್ರೆ ದೌಡ್ ಬರೋಕೆ ಬರ್ತೈತೆ. ಹಂಗೆ ಮಾಡೋಣ ತೊಗೊಳಕ. ನಾನಂತರೂ 8:45 ಅಷ್ಟೊತ್ತಿಗೆ ರೆಡಿ ಇದ್ಬಿಡ್ತೀನಿ ನೋಡಿ. ಮತ್ತೆ ಇತ್ಲಾಗ ನೀನೇ ಬಂದುಬಿಡ, 3 ಕೂಡಿ ಹೋದ್ರಾಯ್ತದ. ಹಾಗೆ ಮಾಡಿದ್ರೆ ಆಯ್ತು ತೊಗೊಳವ. ಅವರು ನೋಡಿ ಈಗ ಅಡುಗೆದು ಎಲ್ಲ ನಿಂತಿದ್ದು ಮಾಡ್ರಿ, ಪಾರ್ವತಿ ಅಕ್ಕಂಗೆ ಹೇಳಿ ಬರ್ತಾನೆ ಅಂತ ಅನ್ನಕತ್ತಿದ್ದ ಅವಣ್ಣ. ನೋಡೋಣ ಹೆಂಗೆ ಮಾಡ್ತೀರ ಏನೋ, ದೊಡ್ಡ ದೊಡ್ಡ ಅಡುಗೆ ನಮಗೂ ಅಷ್ಟು ಕಷ್ಟ ಅಂತ ಅನ್ನಿ. ಅಯ್ಯೋ ಅಕ್ಕ ನೀವೆಲ್ಲ ಅಡುಗೆನೂ ಮಾಡಿದವರು ಬರಲ್ಲಾಗಿರಲ್ಲ ಅನ್ನಕ್ಕೆ ಹೋಗಂಗಿಲ್ಲ ನೋಡಿ, ನೀವೆಲ್ಲ ನಿಂತಿದ್ದು ಮಾಡ್ಬೇಕು, ನೀವು ನಿಮ್ಮ ಮನೆ ಮಗನ ಮದುವೆ ಅಂತಂದು ತಿಳ್ಕೊಂಡು ಮಾಡಬೇಕು ಅಂತ ಅಂದ್ರೆ ಇಷ್ಟೆಲ್ಲ ಜವಾಬ್ದಾರಿ ಹೇಳಾಕತ್ತಾರ ಅಂದ್ರೆ ಅದಕ್ಕೆ ನಮ್ಮ ಮನೆಯಪ್ಪನ ಅಂತೆಲ್ಲ ಅನ್ನಿ ಹೋಗಿ ನಿಂತಿದ್ದು ಮಾಡ್ರಿ ಎಲ್ಲದು. ಅವರು ಮುಂಚೆಲ್ಲ ನಮ್ಮ ಮನೆ ಫಂಕ್ಷನ್ಗಳಾಗ ಎಲ್ಲದಕ್ಕೆ ಬಂದು ನಿಂತಿದ್ದು ಮಾಡೋರು ಅಂತ ಅಂತೀಯಪ್ಪ. ಹೌದಕ್ಕ, ಅವ್ರು ಪಾಪ ಹಚ್ಕೊತಾರೆ ಬಿಡು, ನಾವು ಹಚ್ಕೊಂಡು ಮಾತಾಡಿದ್ವಿ ಅಂದ್ರೆ ಇನ್ನೂ ಹೆಚ್ಚಿಗೆ ಹಚ್ಕೊತಾರೆ. ಇವರು ಯಾವಾಗಾದರೂ ಹೋದ್ರು ಅಂದ್ರೆ ಇದು ಜೋಳ ಪಾಳ ಎಲ್ಲ ಹಂಗೆ ಕೊಟ್ಟು ಕಳಿಸಿರ್ತಾರೆ ನೋಡೋರು. ಹೋಗಿ ಪಾರ್ವತಿ ಕೊಡು ಮನ್ಯಾಗ, ಬ್ಯಾಡ 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 ಅನ್ಬೇಡ, ಹೆಣ್ಮಕ್ಳು ಎಲ್ಲ ಇದು ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಬಳಸ್ತಾರ ಅಂತಂದು ಬೈದು ಕೊಟ್ಟು ಕಳಿಸ್ತಾರಕ್ಕ. ಇವರು ಹಂಗೆ ಬ್ಯಾಡಿ ನಾವು ಹಾಕಿಸ್ತೀವಿ ಮಾಡ್ತೀವಿ ಅಂತ ಬಿಟ್ಬಿಟ್ಟು ಮಾಡ್ತಿರ್ತಾರಂತ ಅಕ್ಕ ಸಿಕ್ಕಾಗ ಹೇಳ್ತಿರ್ತಾಳೆ. ಯಾವಾಗಾರ ಗುಡಿ ಪಡಿಗೆ ಹೋದಾಗ ಎಲ್ಲ ಕೊಟ್ಟು ಕಳಿಸಿದ್ರು ನಿನ್ನ ಗಂಡ ಬಿಟ್ಬಿಟ್ಟು ಹೋಗ ನೋಡು ಅಂತಂದು. ಇವರು ಒಂದು ಸ್ವಲ್ಪ ನಾಚಿಕೆ ಇರ್ಲಕ್ಕ, ಹಂಗಾಗಿ ಯಾರ ಮನೆಯದು ಏನು ಇಸ್ಕೊಂಡೇ ಬರೋಂಗಿಲ್ಲ, ಇವರು ಹಂಗೆ ಬಿಟ್ಟು ಬಂದುಬಿಡ್ತಾರೆ. ಹೌದು ಬಿಡವ, ಗಂಡ್ಮಕ್ಳು ಆದರೆ ಹಂಗೆ. ಈಗ ಹೆಣ್ಮಕ್ಳು ಆದ್ರೆ ನಾವು ಸ್ವಲ್ಪ ಹಗ್ದಿ ಸ್ವಲ್ಪ ಇದು ಇರ್ತಾವ, ಮಾತಾಡ್ಕೊತ ಕೊಟ್ಟರು ಮಾಡಿದ್ರು ತಾರ್ವ ಅಂತಂದು ಒಯ್ತೀವಿ. ಹಂಗೆ ಗಂಡ್ಮಕ್ಳು ಹಂಗೆ ಮಾಡೋಂಗಿಲ್ಲ, ಒಲ್ರಿ ಅಂತಂದು ನಾಚ್ಕೊಂತ ಅಲ್ಲೇ ಬಿಟ್ಟು ಬಂದುಬಿಡ್ತಾರೆ. ಇನ್ನೊಂದು ರೊಟ್ಟಿ ತಗೊಳಕ್ಕ, ಚಲೋ ಆಗೈತೆ ಪಲ್ಯ, ಎಂಥ ರುಚಿ ಆಗೈತವ ಪಲ್ಯ. ನನಗೂ ಇಷ್ಟ, ನೀನು ಮಾಡಿದ್ದು ಚಲೋ ಆಯ್ತು ಬಿಡು. ಎಷ್ಟು ಚಲೋ ಆಗೈತೆ ಪಲ್ಯ ಅಂತೂ. ಸತಿಗೆ ಏನು ಪ್ಯಾಟೆಗೆ ತೊಗೊಂಬಂದಿದ್ನ? ಹ್ಞೂನಕ್ಕ, ಇಲ್ಲೇ ಪ್ಯಾಟ್ಯಾಗ ಅಲ್ಲಿ ಹೋಗ್ಲಿಲ್ಲಕ್ಕ, ಇಲ್ಲೇ ತಿದ್ರಾಗ ಹಚ್ಚಿರ್ತಾರಲ್ಲಕ್ಕ, ಅಲ್ಲೇ ತೊಗೊಂಬಂದಿದ್ರು. ಚಲೋ ಅದಾವೆ ನೋಡಿ, ಎಳೆವಿದ್ವು, ಹಂಗಾಗಿ ಹೆಚ್ಕೊಂಡು ತಿಂತೇವೆ ನಾವು. ನಿನ್ನೆಯಿಂದನೂ ಅವು ಬಲ್ತು ಅಂದ್ರೆ ತಿನ್ನಂಗೆ ಆಗಂಗಿಲ್ಲ ಬಿಡಕ್ಕ, ಸ್ವಲ್ಪ ಎಳೆವಿದ್ರೆ ಅಷ್ಟೇ ತಿನ್ನಂಗೆ ಆಗೋದು. ಇನ್ನೊಂದು ರೊಟ್ಟಿ ತೊಗೊಳಕ್ಕ ಅಂದ್ರೆ ಅಲ್ಲೇ ಅಂತೀವಿ. ಇದೇ ಜಾಸ್ತಿ ಆಯ್ತು ನೋಡಿ, ಸಾಕವ ಸಾಕು. ಅನ್ನನೂ ಬೇಡ ಏನು ಬೇಡ ನನಗೂ. ಮತ್ತು ನಾನು ಮನೆಗೆ ಹೋಗ್ತೀನಿ ತಗೋ, ನನಗೂ ಮತ್ತು ಹೊತ್ತಾಕೈತೆ. ಇವ್ರಿದ್ರಿಗೆ ಹೇಳಿ ದುಡ್ಡು ಇಸ್ಕೊಬೇಕು. ಈಗಿದ್ದ ಕೇಳ್ಕೊತ ಬಂದ್ವಿ ಅಂದ್ರೆ ಬೆಳಗ್ಗೆ ಕೊಡ್ತಾರೆ, ಇಲ್ಲಕ್ರೆ ಇನ್ನೂ ಕಾಡಿಸ್ಕೊಂತ ಕುಂದಿರ್ತಾರೆ. ನಾನು ಬರ್ತೀನಿ ತಗೋ. ಮತ್ತು ಇವರು ಮನೆ ಹೊಲಕ್ಕೆ ಹೋಗಿದ್ರು ಎಮ್ಮೆ ಮೇಯ್ಸಕ್ಕೆ, ಬಂದ್ರೆ ಏನೋ ನೋಡ್ತೇನೆ ಹೋಗಿ. ಆಯ್ತು ತೊಗೊಳಕ್ಕ. ಎಲ್ಲ ಅಡ್ಕೆ ಹಾಕ್ಕೊಂತಿ? ಇಲ್ಲ ಬಿಡವ, ಎಲ್ಲ ಅಡ್ಕೆ ಏನು ಬೇಡ, ಬರೋಮಂದು ಹಾಕ್ಕೊಂಬಂದಿದ್ನಿ. ಪದೇ ಹಾಕ್ಕೊಂಡ್ರೆ ಸರಿ ಆಗಂಗಿಲ್ಲ, ಬಾಯೆಲ್ಲ ಸುಟ್ಟಂಗೆ ಆಗ್ಬಿಡ್ತೈತೆ. ಅಲ್ಲೇ ಇನ್ನೊಂದು ಸರಿ ಬಂದಾಗ ಹಾಕ್ಕೊಂತೀನಿ ತಗೋ, ಆಯಿತಾ? ಬರ್ತೇನೆ. ಮತ್ತು ನೀನು ಬಂದಿದ್ದು ಚಲೋ ಆಯ್ತು ನೋಡಕ್ಕ. ಯಾವಾಗಲೂ ಊಟ ಮಾಡಲಿಲ್ಲ, ಹಂಗೆ ಹೋಗಿದ್ದಿ, ಇವತ್ತು ಊಟ ಮಾಡಿದ್ದಿ, ಎಷ್ಟು ಖುಷಿ ಆಯ್ತು ಗೊತ್ತೇನು ನನಗೆ. ಅದಕ್ಕೆ ಊಟ ಮಾಡಿ ಹೋಗಕತ್ತೀನಿ ನೋಡು. ಯಾವಾಗಲೂ ಹಂಗೆ ಬಂದು ಹಿಂಗೆ ಹೋಗ್ತಿದ್ದಿ ಅಂತಂದು ಬೈತಿರ್ತೀಯಲ್ಲ, ಹಂಗಾಗಿ ಬರ್ತೀನಿ ತಗೋ. ಹಂಗಾರೆ ಬೆಳಗ್ಗೆ ಹೋಗೋಣ ನೋಡು. ಆಕೆ ಬರಲಿ ಬಿಡಲಿ ಕೇಳು ಬಂದ್ಲ ಅಂದ್ರೆ ಸರಿ, ಬರಲಿಲ್ಲಕ್ಕ ನಾವಿಬ್ಬರು ಹೋಗಿ ಬರೋಣ ಅಂತ. ಆಯ್ತಕ್ಕ. ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಸಿಂಪಲ್ಲಾಗಿ ನನಗೆ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು ಕತೆ ಮಾಡಿದ್ದೀನಿ. ಕತೆಯನ್ನು ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವ್ಯಾವ ಥರದ ಕತೆಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿರಿ. ನಿಮ್ಮ ಜೊತೆ ಯುಕೆ ಸ್ಟೋರೀಸ್ ಮೇಲೆ
ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಯಾವಾಗಲೂ ಇರಲಿ ಅಂತಂದು ಕೇಳ್ತೀನಿ ರೀ. ಮತ್ತೆ ಮುಂದಿನ ವಿಡಿಯೋದಾಗೆ ನಿಮ್ಮ ಭೇಟಿ. ಧನ್ಯವಾದಗಳು ಇವತ್ತಿನ ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ. ಬರ್ತೀನಿ ನಿಂದ್ರಕ್ಕ, ಮತ್ತು ಓದಿ ಇದು ಇಲ್ಲಿ ಮಾತಾಡ್ಕೊಂತ ನಿಂತ್ನಿ. ಇಲ್ಲಿ ಬಿಡು ಪಾರ್ವತಿ, ಹೋಗ್ತೀನಿ ತಗೋ, ಬಾಗ್ಲ ಮುಂದಕ್ಕೆ ಮಾಡಿ ನೋಡು. ಬಂದು ನಿಂದ್ರಕ್ಕ.